ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾವುದಾದ್ರೂ ಪೂಜೆಗೆ ಅಥವಾ ಹೀಗೆ ನಿಮಗೆ ತಿನ್ನಬೇಕು ಅನಿಸಿದಾಗ ಶಿರಾ ಅಂತೂ ನಾವು ಹಲ್ವಾ ಅಂದರೆ ಶಿರಾನ ತುಂಬ ಥರದಲ್ಲಿ ಮಾಡ್ತೀವಿ ಅಲ್ವಾ. ನಾನೊಂದು ಥರದಲ್ಲಿ ತುಂಬ ಥರದ್ದು ಹಲ್ವಾನ ಅಥವಾ ಶಿರಾನ ನಾನು ಹಾಕಿದ್ದೀನಿ ವೀಡಿಯೋನ. ಆದರೆ ಇವತ್ತು ಬೇರೆ ಥರದ್ದು ಒಂದು ಮಾಡ್ತಾಯಿದ್ದೀನಿ. ಲಕ್ಷ್ಮೀ ಪೂಜೆಗೆ ಅಂತ ಮಾಡಿದ್ದು ಇದು ದೀಪಾವಳಿಯಲ್ಲಿ. ಒಂದು 2-3 ಸ್ಪೂನು ಈ ಸೌಟಲ್ಲಿ ಚಮಚದಲ್ಲಿ ನಾನು ತುಪ್ಪವನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ 1 ಬೌಲು ರವಾನ, ಎಷ್ಟು ಸಣ್ಣ ರವೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಶಿರಾ ಮಾಡಲಿಕ್ಕೆ. ತುಂಬ ಸಣ್ಣ ರವೆ ಆದರೆ ತುಂಬಾ ಚೆನ್ನಾಗಿರುತ್ತೆ. ಸಣ್ಣ ರವಾನ ನಾನು ಚೆನ್ನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್, ತುಪ್ಪ ಹಾಕಿ. ತುಪ್ಪದಲ್ಲಿ ಜೊತೆಲೆ ನೀವು ಬೇಕಾದರೆ ಕಾಜು ಬಾದಾಮಿ ಏನು ಬೇಕಾದರೂ ಹಾಕ್ಕೋಬೋದು, ಜೊತೆಲೆ ಹುರ್ಕೋಬೋದು, ಹಾಕ್ಕೊಳ್ಬೋದು. ನಾನು ಏನು ಹಾಕಿಲ್ಲ ಇದಕ್ಕೆ, ಯಾಕೆಂದರೆ ಅದಕ್ಕೆ ಮೇನ್ ಮುಂದೆ ಒಂದು ಹಾಕ್ತಾಯಿದ್ದೀನಿ, ಒಂದು ಇಂಗ್ರೀಡಿಯೆಂಟ್ಸ್ ಸೇರಿಸ್ತಾ ಇದ್ದೀನಿ ನಾನು. ಸೊ ನಾನು ಯಾವುದು ಡ್ರೈ ಫ್ರೂಟ್ಸ್ ಹಾಕ್ತಾಯಿಲ್ಲ, ಪ್ರಸಾದಕ್ಕೆ ಅಂತ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕ್ಬೋದು, ಅದಕ್ಕೇನೂ ಇದಿಲ್ಲ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದನ್ನು ಹೀಗೆ ಚೆನ್ನಾಗಿ ಹುರಿಬೇಕು, ಚೆನ್ನಾಗಿ ಕಲರ್ ಬರೋ ತನಕ ಹುರ್ಕೊಳ್ಳೋಣ. ತುಪ್ಪನೂ ನೀವು ಎಷ್ಟು ಬೇಕೋ ಅಷ್ಟು, ಒಂದು ಬೌಲಿಗೆ ಎಷ್ಟು ತುಪ್ಪ ಹಿಡಿಯುತ್ತೆ ಅಷ್ಟು ಹಾಕ್ಕೋಬೋದು. ಜಾಸ್ತಿ ಅಂದರೆ ರವೆ ಚೆನ್ನಾಗಿ ಹುರಿಯೋಕ್ಕೆ ತುಪ್ಪ ಬೇಕೇ ಬೇಕು ಶಿರಾ ಮಾಡಬೇಕು ಅಂದರೆ. ತುಂಬ ಕಡಿಮೆ ತುಪ್ಪ ಎಲ್ಲ ಇದ್ದರೆ ಚೆನ್ನಾಗಾಗಲ್ಲ ಶಿರಾ. ಚೆನ್ನಾಗಿ ಹುರಿಲಿಲ್ಲ ಅಂದ್ರೂ ಶಿರಾ ಅಷ್ಟು ಚೆನ್ನಾಗಾಗಲ್ಲ, ಒಂಥರ ಹಸಿದು ವಾಸನೆ ಇರುತ್ತೆ. ಚೆನ್ನಾಗಿ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ, ಈ ಥರ ಚೇಂಜ್ ಆಗಬೇಕು ಕಲರು, ಭಾಳ ಚೆನ್ನಾಗಾಗುತ್ತೆ. ಎಷ್ಟು ನೀವು ಈ ಥರದ ಶಿರಾ ಎಲ್ಲ ಮಾಡ್ಕೊಂಡು ತಿಂದರೆ 2 ದಿನ ಇಟ್ಟರೂ ಹಾಳಾಗಲ್ಲ, ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೂ. ಈಗ ನೋಡಿ ಇದು ಚೆನ್ನಾಗಿ ಹುರಿದಾಯಿತು. ನಾನು 1ಕ್ಕೆ 2 ಲೋಟ ಆಗುವಷ್ಟು, ಅಂದರೆ 1 ಬೌಲ್ ತೊಗೊಂಡಿದ್ದೀನಿ ಅಂದರೆ ಅಷ್ಟೇ ಡಬಲ್ ನೀರು ತೊಗೊಂಡಿದ್ದೆ, ಕಾಯಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ. ಸ್ವಲ್ಪನೇ ನಿಧಾನಕ್ಕೆ ಹಾಕೋಣ, ಒಂದೇ ಸರಿ ಬಿಸಿ ಇದೆ ಅಲ್ವಾ, ಮೇಲೆ ಬಂದುಬಿಡುತ್ತೆ. ಆ ಕಡೆ ಈ ಕಡೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಹಾಕಿ, ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಬೇಯಿಸಬೇಕು ಅದು. ಈಗ ಅಲ್ಲೇ ನೀರಲ್ಲಿ ಬಿಸಿ ನೀರೇ ಹಾಕಬೇಕು, ಮತ್ತು ತಣ್ಣಗಿರೋ ನೀರು ಹಾಕಿದರೆ ಚೆನ್ನಾಗಾಗಲ್ಲ ಶಿರಾ. ಈ ಥರ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದ್ದಷ್ಟು ನೀರನ್ನು ನಾನು ಖಾಲಿ ಮಾಡ್ತೀನಿ. ನೋಡಿ ಗಂಟಾಗದಿದ್ದಂಗೆ ಚೆನ್ನಾಗಿ ಈ ಥರ ಸ್ಪೂನನ್ನು ಕೈ ಆಡಿಸ್ಬೇಕು ಭಾಳ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಯಿತು. ಈಗ ಇದಿಷ್ಟು ನೀರು ಹಾಕಿ ನಾನು ಮುಗಿಸ್ತೀನಿ. ನಾನು ಎಷ್ಟು ನೀರು ಕಾಯಿಸ್ಕೊಂಡಿದ್ನಲ್ಲ ಅಷ್ಟು ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ನೋಡಿ ಯಾವ ಥರ ರವೆ ಎಷ್ಟು ಒಂದು ಸ್ವಲ್ಪ ತೊಗೊಂಡ್ರೂ ಎಷ್ಟೆಲ್ಲ ಆಯ್ತಲ್ವ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಆಮೇಲೆ ಅದಕ್ಕೆ ನೀವು ಸಕ್ಕರೆನೂ ಅಷ್ಟೇ, ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಷ್ಟು ಸ್ವೀಟ್. ನೋಡಿ ಚೆನ್ನಾಗಿ ಬೆಂತು ಅಂದರೆ ಈ ಥರ ಬೇಯಿಸ್ಕೊಂಡು ಆಮೇಲೆ ನಾವು ಸಕ್ಕರೆ ಹಾಕಬೇಕಾಗುತ್ತೆ. ನಿಮಗೆ ಎಷ್ಟು ಸಕ್ಕರೆ ನೀವು ಹೇಗೆ ಸ್ವೀಟ್ ತಿಂತೀರ ಆ ಥರದಲ್ಲಿ ನೀವು ಸಕ್ಕರೆ ಹಾಕ್ಕೊಳ್ಬೋದು. ನೋಡಿ ನಾನು ಎಷ್ಟು ರವೆ ತೊಗೊಂಡಿದ್ನಲ್ಲ ಅಷ್ಟೇ ಸಕ್ಕರೆನೂ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡೋಣ. ಫಸ್ಟ್ ನನಗೆ ಅಷ್ಟು ಬೇಡ ಅನಿಸ್ತು, 1 ಸ್ಪೂನ್ ಮತ್ತು ಅದನ್ನು ಹಾಕಿದೆ. 1 ಬೌಲಿಗೆ 1 ಬೌಲನ್ನೇ ಹಾಕಿದ್ದೀನಿ. ಇದಕ್ಕಿಂತ ನೀವು ಸ್ವಲ್ಪ ಕಡಿಮೆ ತಿಂತೀರಾ, ಸಕ್ಕರೆ ಸ್ವೀಟ್ ಕಡಿಮೆ ತಿಂತೀರಾ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಇಲ್ಲಾಂದರೆ ಇಷ್ಟು ಸ್ವೀಟ್ ಸರಿ ಇರುತ್ತೆ, ರವೆದಲ್ವಾ ಅದಕ್ಕೆ ಬೇಕಾಗುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಗ್ಯಾಸು ಅಷ್ಟೇ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕಾಗುತ್ತೆ ಸಕ್ಕರೆ ಎಲ್ಲ ಹಾಕಿದ್ಮೇಲೆ, ಇಲ್ಲಾಂದರೆ ಅದು ಹಿಡ್ಕೊಂಡು ಬಿಡುತ್ತೆ, ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ರವೆ ಹುರಿಯುವಾಗಲೂ ಅಷ್ಟೇ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು, ತಕ್ಷಣ ದೊಡ್ಡದು ಇಟ್ಕೋಬಾರ್ದು ಗ್ಯಾಸನ್ನು. ನೋಡಿ ನಾನು ಒಂದು 2-3 ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡು ಇದನ್ನೇ ಸೇರಿಸೋದು ಫ್ರೆಂಡ್ಸ್. ಬಾಳೆಹಣ್ಣಿನ ಶಿರಾ ಇದು ತುಂಬಾ ಚೆನ್ನಾಗಾಗುತ್ತೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟು, ಮತ್ತು ದೇವರಿಗೆ